ನಮಸ್ಕಾರ ಸ್ನೇಹಿತರ. ಏನಪ್ಪ ಇದು ಬಾಲಾಗಿ ಏನಾಗೋಯ್ತು? ನಿಜವಾಗ್ಲೂ ಕಾವೇರಿ ಚೀರಾಡ್ತಿರೋದು ಯಾತಕ್ಕೆ? ಅಂಥದ್ದೇನಾಯಿತು? ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಬಾಲ ಕಾವೇರಿ ಮನಸ್ಸನ್ನ ಗೆಲ್ಲಬೇಕು ಅಂತ ಹೇಳಿ ಪಕ್ಕದ ಮನೆಗೆ ಬಂದಿದ್ದಾರೆ. ಆ ಸಜೆಷನ್ ಕೊಟ್ಟಿದ್ದು ಬೇರೆ ಯಾರು ಅಲ್ಲ, ಕಾವೇರಿ ಅಣ್ಣ ಸತ್ಯ. ಕಾವೇರಿ ಅಣ್ಣ ನಿಜಕ್ಕೂ ಬದಲಾಗಿದ್ದಾರೆ. ಇಷ್ಟು ದಿನಗಳ ಕಾಲ ಇಲ್ಲಿ ಕಾವೇರಿ ಮತ್ತೆ ಬಾಲ ಇಬ್ಬರನ್ನ ಕೂಡ ಒಂದು ಮಾಡಲೇಬಾರ್ದು ಅಂತ ಅನ್ಕೊಂಡಿದ್ರು. ರಾಣಿಯನ್ನ ಕೂಡ ಬಾಲ ಜೊತೆ ಕಳಿಸ್ಲೇಬಾರ್ದು ಅನ್ಕೊಂಡಿದ್ರು. ಆದರೆ ಯಾವ ಒಂದು ಕ್ಷಣ ರಾಣಿ ಅವರ ಮನೆಗೆ ಹೋಗ್ತಾಳೋ, ಬಾಲ ಮನೆಗೆ, ಆಗ ಯಾವಾಗ ಬಾಲ ಕಾವೇರಿಯನ್ನ ಬಿಡಿಸುವುದಕ್ಕೆ ಪ್ರಯತ್ನ ಪಟ್ಟು ಕೊನೆಗೂ ಕಾವೇರಿಯನ್ನ ಬಿಡಿಸ್ತಾರೋ ಆ ಕ್ಷಣ ನಿಜವಾಗ್ಲೂ ಸತ್ಯ ಬದಲಾಗಿ ಹೋದ್ರು. ನಿಜಕ್ಕೂ ಬಾಲ ಬದಲಾಗಿದ್ದಾನೆ. ಬಾಲ ಹೆಂಡತಿ ಮಗುವನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾನೆ. ಅವ್ರಿಗೋಸ್ಕರ ಅವ್ನಿಗೆ ಏನ್ ಬೇಕಿದ್ರು ಮಾಡ್ತಾನೆ. ಒಟ್ಟಿನಲ್ಲಿ ಅವನಿಗೆ ಮಗಳು ಮತ್ತೆ ಹೆಂಡತಿನೇ ಜೀವ, ಪ್ರಪಂಚ ಅನ್ನೋದು ಗೊತ್ತಾಗತ್ತೆ. ಆ ಒಂದು ಕ್ಷಣದಿಂದ ಬದಲಾದಂತ ಸತ್ಯ ಅವರು ಬಾಲ ಮತ್ತೆ ಕಾವೇರಿಯನ್ನ ಒಂದ್ ಮಾಡೋದಕ್ಕೆ ರಾಣಿ ಜೊತೆ ಪ್ರಯತ್ನ ಪಡ್ತಿದ್ದಾರೆ. ಅದೇ ಒಂದು ಕಾರಣದಿಂದ ಯಾವಾಗ ಕಾವೇರಿ ತನ್ನ ಮಗಳು ತನ್ನ ಜೊತೆನೇ ಇರಬೇಕು, ರಾತ್ರಿ ಹೊತ್ತು ನನ್ನ ಜೊತೆ ಇರಲಿ, ಬೆಳಿಗ್ಗೆ ಹೊತ್ತು ಬಾಲ ಜೊತೆ ಇರಲಿ, ಯಾಕಂದ್ರೆ ಸ್ಕೂಲ್ಗೆ ಹೋಗ್ತಾಳೆ, ಆ ಸಮಯದಲ್ಲಿ ಬಾಲ ಜೊತೆ ಇರೋಕ್ಕಾಗಲ್ಲ ಅಂತ ಹೇಳಿ ಪಕ್ಕ ಪ್ಲಾನ್ ಮಾಡಿಕೊಂಡು ಕಾವೇರಿ ಮಾತನಾಡಿದ್ರು. ಆ ಕ್ಷಣ ಇಲ್ಲಿ ಸತ್ಯ ಬಾಲರನ್ನ ನಮ್ಮ ಮನೆಯ ಪಕ್ಕದಲ್ಲಿ ಖಾಲಿ ಇದೆ, ಅಲ್ಲಿಗೆ ಬರಬಹುದಲ್ಲ ಅಂತ ಹೇಳಿ ಒಂದು ಸಿಗ್ನಲ್ ಅನ್ನ ಕೊಡ್ತಾರೆ. ಅದ್ರ ಮುಖಾಂತರ ಸಜೆಷನ್ ಅನ್ನ ಕೊಡ್ತಾರೆ. ಅದೇ ರೀತಿಯಾಗಿ ಬಾಲ ಬಂದು ಈಗ ಕಾವೇರಿ ಅವರ ನೈಬರ್ ಆಗ್ಬಿಟ್ಟಿದ್ದಾರೆ. ಬಿಕಾಸ್ ಪಕ್ಕದಲ್ಲೇ ಬಂದು ನೆಲೆಸಿದ್ದಾರೆ. ಇತ್ತ ಕಡೆ ಹಾಲು ಕುಸಬೇಕಾಗದ ಅದಕ್ಕೆ ಹೆಂಡತಿಯನ್ನ ಬಂದು ಕರೀತಿದ್ದಾಗ ಹೆಂಡತಿ ರಬ್ಬಲ್ ಆಗ್ತಾರೆ. ಬಟ್ ಆ ಮಗಳನ್ನ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಮಗಳನ್ನ ಯಾಕೆ ಹೋಗ್ತಿದ್ಯಾ ನೀನು ಅಂದಾಗ ಬೆಳಗ್ಗೆ ಹೊತ್ತು ಅಪ್ಪನ ಜೊತೆ ಇರ್ಬೇಕಲ್ವಾ, ಹಾಗಾಗಿ ನಾನು ಕೂಡ ಹೋಗ್ತಾ ಇದ್ದೀನಿ ಅಂತ ಹೇಳಿ ರಾಣಿ ಬಾಲ ಜೊತೆ ಹೋಗ್ತಾಳೆ. ಹಾಲು ಕುಸುಕೆ ಅಂತ ಹೇಳಿ ಬಾಲ ರಾಣಿ ಮನೆಗೆ ಹೋದ್ರೆ ಆಲ್ರೆಡಿ ಅಲ್ಲಿ ಸತ್ಯ ಹಾಗೆ ಅವರ ಫ್ರೆಂಡ್ಸಿನ ಇಬ್ರು ಕೂಡ ಆಲ್ರೆಡಿ ಇದ್ದಾರೆ. ನಂತರ ಇಲ್ಲಿ ಏನೇನು ಮಾಡಬೇಕು, ಮೊದಲು ಜೋರಾಗಿ ಕಿಚ್ಚಾಡೋದನ್ನ ನಿಲ್ಲಿಸ್ಬೇಕು, ಇಲ್ಲಾಂದ್ರೆ ನಾವೆಲ್ಲ ಕೂಡ ಇಲ್ಲಿ ಸೇರ್ಕೊಂಡಿದ್ದೀವಿ ಅಂತ ಅಮ್ಮ ಮತ್ತೆ ಅತ್ತೆಗೆ ಗೊತ್ತಾಗ್ಬಿಡತ್ತೆ ಅಂತ ರಾಣಿ ಹೇಳ್ತಾರೆ. ಹೌದೌದು, ಮೆಲ್ಲಗೆ ಮಾತಾಡಬೇಕು ನಾವು ಅನ್ಕೋತಿದ್ದಾಗೆ ಚಂದು ಬರ್ತಾರೆ, ನೀನು ಹೇಗೂ ಬಂದೆ ಅಂತ ಹೇಳಿ ಅಪ್ಪ ಕೇಳಿದ್ರೆ ನಿಮ್ಮ ಧ್ವನಿ ಕೇಳಿಸ್ತು, ಹಾಗಾಗಿ ಬಂದೆ, ನೀವು ಇಲ್ಲೇ ಇದ್ದೀರಾ ಅಂತ ಹೇಳ್ತಾರೆ. ಅಯ್ಯೋ, ಅಷ್ಟರ ಮಟ್ಟಕ್ಕೆ ಕೇಳಿಸ್ತಿದ್ಯಾ? ಹಾಗಿದ್ರೆ ನಾವೆಲ್ಲ ಮೆಲ್ಲಗೆ ಮಾತಾಡಬೇಕು, ಇಲ್ಲ ಅಂದರೆ ಆಮೇಲೆ ಅವರಿಬ್ರು ಗೊತ್ತಾದರೆ ನಮ್ಮನ್ನು ರೋಸ್ಟ್ ಮಾಡಿಬಿಡ್ತಾರೆ ಅಷ್ಟೇ ಅಂತ ಅಂದ್ಕೊಂಡಿದ್ದೆ. ಮೆಲ್ಲಗೆ ಮಾತಾಡ್ತಾರೆ ಎಲ್ಲರೂ ಕೂಡ. ನಂತರ ಇಲ್ಲಿ ರಾಣಿ, ನಾನೀಗ ಏನೇನು ಮಾಡಬೇಕು ಅಂತ ಹೇಳ್ತೀನಿ. ಮೊದಲು ಲೇಟ್ ಆಗ್ತದೆ, ನಾನು ಸ್ಕೂಲ್ಗೆ ಹೋಗಬೇಕು, ಮೊದಲು ಪೂಜೆ ಮಾಡಬೇಕು, ಹಾಲು ಕುಸ್ಬೇಕು, ಎಲ್ಲ ಕೂಡ ಮಾಡಬೇಕಲ್ವ. ಅದಕ್ಕೆ ಮೊದಲು ಹೊಸಲು ಕ್ಲೀನ್ ಮಾಡಬೇಕು, ಮನೆ ಕ್ಲೀನ್ ಮಾಡಬೇಕು, ನೆಕ್ಸ್ಟು ಕುಂಕುಮ ಹಚ್ಚಬೇಕು, ನಂತರ ಪೂಜೆಯನ್ನು ಗ್ಯಾಸ್ ಸ್ಟವ್ಗೆ ಪೂಜೆ ಮಾಡಿ ಹಾಲನ್ನು ಹುಕ್ಕಿಸ್ಬೇಕು ಅಂತಾರೆ. ರಾಣಿ ಹೇಳಿದ್ಮೇಲೆ ಮುಗೀತು ಅಂತ ಹೇಳಿ ಎಲ್ಲರೂ ಕೂಡ ತಯಾರಿ ಮಾಡ್ಕೋತಾರೆ. ನಂತರ ಇಲ್ಲಿ ಹೊಸಲಿಂದ ಆಚೆ ರಾಣಿಯನ್ನು ನಿಲ್ಲಿಸ್ತಾರೆ. ಆಲ್ರೆಡಿ ಕಾವೇರಿ ಮತ್ತು ಸರಳ ಇಬ್ರಿಗೂ ಕೂಡ ಈ ಮನೆಯಿಂದ ಧ್ವನಿ ಕೇಳಿಸ್ತದೆ. ಖಂಡಿತ ಮನೆಯಿಂದ ರಾಣಿ ಕಿಲಕಿಲ್ಲ ಅಂತ ಸತ್ ಕೇಳಿಸ್ತದೆ ಅಂತ ಹೇಳಿ ಸರಳವರು ಕಾವೇರಿಯನ್ನ ಕರ್ಕೊಂಡು ಬರ್ತಾರೆ. ನಂತರ ನನಗೆ ನನ್ನ ರಾಣಿ ಚೆನ್ನಾಗಿರೋದು ಇಷ್ಟನೇ, ಖುಷಿಯಾಗಿರ್ಬೇಕು ಅವಳು, ಆದ್ರೆ ಬಾಲ ಜೊತೆ ಅಲ್ಲ ಅಂತ ಹೇಳಿ ಕಾವೇರಿ ಹೇಳಿದಾಗ ನೋಡಿದ್ಯಾ, ಖಂಡಿತವಾಗ್ಲೂ ಇದೇ ರೀತಿ ಆದ್ರೆ ನಿನ್ನಿಂದಾನೇ ರಾಣಿಯನ್ನ ದೂರ ಮಾಡ್ಬಿಡ್ತಾನೆ ಬಾಲ ಅಂತ ಹೇಳಿ ಸರಳವರು ಚಾಡಿ ಹೇಳ್ತಿರ್ತಾರೆ. ಜೊತೆಗೆ ನನ್ಗೆ ಯಾಕೋ ಅಲ್ಲಿ ಒಂದು ಇಬ್ಬರಿದ್ದಾರೆ ಅಂತ ಅನ್ನಿಸ್ತಿಲ್ಲ, ಇಡೀ ಗುಂಪೆ ಇದೆ ಅಂತ ಅನ್ನಿಸ್ತದೆ, ನಡಿ ಹೋಗಿ ನೋಡೋಣ ಅಂತ ಹೇಳಿ ಸರಳವ್ರು ಹೇಳಿದಾಗ ಬೇಡ ಅದಕ್ಕೆ ಅಲ್ಲಿ ಹೋಗೋದು ಅಂತ ಕಾವೇರಿ ಹೇಳ್ತಾರೆ. ಯಾಕೆ ಭಯನ ನಿನಗೆ? ನೋಡು ಕಾವೇರಿ, ನಿನ್ನಿಂದ ಅಂತೂ ಖಂಡಿತ ರಾಣಿಯನ್ನ ದೂರ ಮಾಡಿದ್ರೆ ಬಾಲನಂತೂ ನಾನಂತೂ ಸುಮ್ಮನೆ ಬಿಡುವುದಿಲ್ಲ. ಯಾವುದೇ ಕಾರಣಕ್ಕೂ ಬಾಲ ನಿಮ್ಮ ಲೈಫಲ್ಲಿ ಬರಬಾರ್ದು, ಅವನಿಗೆ ಎಷ್ಟೆಲ್ಲ ದ್ರೋಹ ಮಾಡಿದ್ದಾನೆ, ಹಾಗೆ ಹೀಗೆ ಅಂತ ಹೇಳಿ ಕಾವೇರಿ ತಲೆಯಲ್ಲಿ ಸರಳವರು ತುಂಬಿಸ್ತಿದ್ದಾರೆ. ತದನಂತರ ಇತ್ತ ಕಡೆ ರಾಣಿಯನ್ನ ಹೊರಗಡೆ ನಿಲ್ಲಿಸಿದ್ದೆ. ಇಲ್ಲಿ ಬಾಲ ಬರ್ತಾರೆ, ಒಂದು ಕೆಂಪು ನೀರನ್ನ ತಂದು ತಟ್ಟಿಯಲ್ಲಿಡ್ತಾರೆ. ಇದೇನಿದು, ಆರತಿ ತಗೊಂಡು ಬರೋ ಬದಲು ಏನು ಇದನ್ನು ತಗೊಂಡು ಬಂದಿದ್ಯಲ್ಲ ಬಾಲ ಅಂತ ಹೇಳಿ ಸತ್ಯವ್ರು ಕೇಳಿದಾಗ ಈ ಕಡೆ ಮಹಾಲಕ್ಷ್ಮಿಗೋಸ್ಕರ ಅಂತಾರೆ. ಮಹಾಲಕ್ಷ್ಮಿ ಫೋಟೋ ಎಲ್ಲಿದೆ? ಮಹಾಲಕ್ಷ್ಮಿನ ತಾನೇ ಒಳಗಡೆ ಕರ್ಕೋಬೇಕು ಅಂತ ರಾಣಿ ಹೇಳಿದಾಗ, ನೀನೇ ಅಮ್ಮ ನಮ್ಮನೆ ಪುಟ್ಟು ಮಹಾಲಕ್ಷ್ಮಿ. ನಿಜವಾಗ್ಲೂ ಹೇಳಬೇಕು ಅಂದರೆ ನೀನು ಹುಟ್ಟಿದಾಗ ನನಗೆ ಗೊತ್ತೇ ಆಗಲಿಲ್ಲ, ಎಷ್ಟು ಸಂಭ್ರಮಿಸ್ಬೇಕಾಗಿತ್ತು, ನನ್ನ ಜವಾಬ್ದಾರಿನೇ ಜಾಸ್ತಿ ಆಗ್ತಾ ಇತ್ತು, ಆದರೆ ನನಗೆ ಗೊತ್ತೇ ಆಗಲಿಲ್ಲ 10 ವರ್ಷಗಳ ಕಾಲ ನನ್ನ ಮಗಳಿದ್ದಾಳೆ ಅಂತ. ಈಗಲಾದರೂ ನನ್ನನ್ನು ಜವಾಬ್ದಾರಿ ಮಾಡಬೇಕಲ್ವ, ನನ್ನ ಪುಟ್ಟು ಮಹಾಲಕ್ಷ್ಮಿಯನ್ನು ನಾನು ಸ್ವಾಗತಿಸ್ಬೇಕಲ್ವ. ಬಾ ಮಗಳೇ, ಈ ಮನೆ ಪುಟ್ಟು ರಾಜಕುಮಾರಿ, ಪುಟ್ಟು ಮಹಾಲಕ್ಷ್ಮಿ ನೀನೇನೆ ಅಂತ ಹೇಳಿ ಅದರಲ್ಲಿ ಕಾಲಿಡಿಸಿ ತನ್ನ ಮಗಳನ್ನು ಕರ್ಕೊಂಡು ಹೋಗ್ತಾರೆ. ಇದನ್ನು ನೋಡಿದಂಥ ಸತ್ಯವರ ಮನಸ್ಸು ತುಂಬಿ ಬರುತ್ತೆ. ಜೊತೆಗೆ ಸತ್ಯವರು ಆ ಪುಟ್ಟ ಪಾದಗಳನ್ನು ನೋಡಿದೆ, ಕೊನೆಗೂ ನನ್ನ ರಾಣಿ ಖುಷಿಯಾಗಿದ್ದಾಳೆ ಅಂತ ಹೇಳಿ ಖುಷಿ ಪಡ್ತಿದ್ದಾರೆ. ನಂತರ ಹಾಲೆಲ್ಲ ಹುಕ್ಕಿಸ್ತಾರೆ, ನಂತರ ಹಾಲು ಕುಡಿಸ್ತಿದ್ದಾರೆ. ತಗೊಮ್ಮ ಕುಡಿ ಕಂದ ಅಂತ ಹೇಳಿ ಬಾಲವರು. ನಂತರ ಅವರಿಬ್ಬರನ್ನ ನೋಡಿ ಸತ್ಯ ಖುಷಿ ಪಡ್ಬೇಕಿದ್ರೆ ಏನಾಯ್ತು ಮಾಮ ಅಂತ ಹೇಳಿ ರಾಣಿ ಕೇಳಿದಾಗ, ಏನಿಲ್ಲ ಕಂದಮ್ಮ, ಯಾವಾಗಲೂ ಅಪ್ಪ ಅಪ್ಪ ಅಂತ ಹೇಳ್ತಾ ಇದ್ದೆ, ಆಗೆಲ್ಲ ನಾನು ನಿನ್ನನ್ನು ಬೈತಾ ಇದ್ದೆ, ಏನಪ್ಪ ಹಾಗೆ ಹೀಗೆ ಅಂತ. ಆದರೆ ಎಷ್ಟು ಬಾರಿ ದೇವ್ರನ್ನೇ ಬೈಕೊಂಡಿದ್ದೀನಿ. ನನ್ನ ರಾಣಿ ಇದ್ದಾಳೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಅವಳು ಬಂದ
ಅಂದಾಗ ನಾನು ಅವಳಿಗೆ ಅಪ್ಪ ಅಮ್ಮನ ಪ್ರೀತಿ ಕೊಡಬೇಕು ಅಂದ್ಕೊಂಡೆ. ದೇವ್ರಿಗೂ ಕೂಡ ಬೈದೆ, ಅಪ್ಪ ಅಮ್ಮ ಇಬ್ಬರು ಕೂಡ ಮಗುಗೆ ಇಲ್ದಾಗ ಮಾಡಿಬಿಟ್ಟಿದ್ಯಾ ಅಂತ. ಆದರೆ ನಿಜವಾಗ್ಲೂ ಇವಾಗ ಅನ್ನಿಸ್ತದೆ, ನನ್ಗೆ ಯಾವತ್ತಿದ್ರೂ ಕೂಡ ಮಾವನ ಪ್ರೀತಿ ಕೊಡ್ಬೋದೇ ಹೊರತು ಅಪ್ಪನ ಪ್ರೀತಿ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ನೀವಿಬ್ರು ಎಷ್ಟು ಖುಷಿಯಾಗಿದ್ರ, ನೀವಿಬ್ರು ಖುಷಿಯಾಗಿರೋದನ್ನು ನೋಡಿ ನನಗೆ ತುಂಬಾ ಖುಷಿ ಆಗ್ತದೆ ಅಂತ ಹೇಳ್ತಾರೆ. ನಂತರ ಇದೇ ರೀತಿ ನಿನ್ನ ಮಕ್ಕಳನ್ನ, ನಿನ್ನ ಹೆಂಡತಿಯನ್ನು ಕೂಡ ಚೆನ್ನಾಗಿ ನೋಡ್ಕೋ ಬಾಲ, ಅಷ್ಟೇ ನನಗೆ ಬೇಕಾಗಿರೋದು ಅಂತ ಹೇಳಿ ಬಾಲಾಗೆ ಸತ್ಯ ಅವರು ತಿಳಿಸ್ತಾರೆ. ನಂತರ ಬಾಲ, ಖಂಡಿತ ನೀನು ಯೋಚನೆ ಮಾಡಬೇಡ ಸತ್ಯ, ನನ್ನ ಮಗಳು ನನ್ನ ಹೆಂಡತಿನೇ ನನ್ನ ಪ್ರಪಂಚ ಅಂತ ಹೇಳ್ತಿದ್ದಾರೆ. ಇತ್ತ ಕಡೆ ಕಾವೇರಿ ಅವರು ರಾಣಿ ರಾಣಿ ಅಂತ ಕೂತ್ಕೊಂಡು ಬರ್ತಿದ್ದಾಗೆ, ಅಯ್ಯೋ ಅಮ್ಮ ಕರೀತಿದ್ದಾಳೆ ಅಂತ ಹೇಳಿ ಹೋಗೋಕ್ಕೂ ಮುನ್ನ ಕುಂಕುಮ ತಗೋತಾಳೆ. ಯಾಕಮ್ಮ ಇದು ಅಂದಾಗ, ಪೂಜೆ ಆಗಿದೆ, ಅಮ್ಮಂಗೆ ಕುಂಕುಮ ಕೊಡ್ಬೇಕಲ್ವಾ ಅಂತ ಹೇಳಿ ಹೊರಗಡೆ ಹೋಗದ್ದ. ಅಮ್ಮ ಅಂತ ಹೇಳಿದಾಗ, ನೀ ಯಾಕೆ ಇಲ್ಲಿ ಬಂದದ್ಯಾ ಅಂತ ಹೇಳ್ತಾರೆ. ಏನಮ್ಮ ನಿನ್ನ ಕಣ್ಮುಂದೆನೆ ಬಂದಲ್ವ ನಾನು ಅಪ್ಪನ ಮನೆಗೆ, ಸರಿ ತಗೋ ಕುಂಕುಮನ, ಕಣ್ಮುಚ್ಕೋ ಈಗ ಅಂತ ಹೇಳಿದಾಗ, ಯಾಕೆ ಅಂದಾಗ, ಕಣ್ಮುಚ್ಕೋಮ್ಮ ನೀನು ಅಂತ ಹೇಳಿದಾಗ ಇಲ್ಲಿ ಕಣ್ಮುಚ್ಕೋತಾರೆ ಕಾವೇರಿ. ಆಗ ಅಪ್ಪ ಬಾಲನನ್ನು ಕರೀತಾರೆ ಇಲ್ಲಿ ರಾಣಿ. ಅಪ್ಪ ಬಾಲಾಗೆ ಕುಂಕುಮ ಇಡಿ ಅಂತ ಹೇಳಿ ಕುಂಕುಮ ಇಡಿಸ್ತಾರೆ. ಅಷ್ಟರಲ್ಲಿ ಕಾವೇರಿ ಕಣ್ ಬಿಡಬೇಕು, ಅಷ್ಟರಲ್ಲಿ ಬಾಲ ಇರುವುದಿಲ್ಲ. ಆ ಕಡೆ ಈ ಕಡೆ ಎಲ್ಲ ಕಡೆ ಸುತ್ತಮುತ್ತ ನೋಡ್ತಿದ್ದಾರೆ. ಕಾವೇರಿ ಏನಿದು ಬಾಲ ಬಂದಂಗೆ ಆಯ್ತಲ್ಲ ಅಂತ ಹೇಳಿ. ಆಗ ರಾಣಿ, ಯಾರಿಗೋಸ್ಕರ ನಮ್ಮ ಹುಡುಕ್ತಾ ಇದೆಯಾ, ಅಪ್ಪ ಬಂದರು ಅಂತನಾ ಅಂತ ಹೇಳಿದ ತಕ್ಷಣ, ಇಲ್ವೇ, ಆದರೆ ನೀನು ಹೇಗೆ ಕುಂಕುಮ ಇಟ್ಟೆ ನನಗೆ ಅಂದಾಗ, ಹೇಗೆ ಅಂದರೆ ಹೀಗಿಟ್ಟೆ ಅಂತ ಹೇಳಿ, ಕಾಲು ಎತ್ತರ ಮಾಡಿ ಇಟ್ಟೆ ಅಂತ ಹೇಳಿ ಸುಳ್ಳು ಹೇಳ್ತಾರೆ ರಾಣಿ. ತದನಂತರ ಇಲ್ಲಿ ರಾಣಿಯನ್ನು ಕರ್ಕೊಂಡು ಕಾವೇರಿ ಮನೆಗೆ ಬರೋಕ್ಕೂ ಮುನ್ನ ಸತ್ಯ ಮತ್ತು ಚಂದು ಬಂದಿರ್ತಾರೆ. ಅವ್ರನ್ನ ತರಾಟಕ್ಕೆ ತಗೋತಿದ್ದಾರೆ. ಎಲ್ಲಿ ಹೋಗಿದ್ರಿ ನೀವಿಬ್ರು ಬೆಳ್ಳಂಬೆಳಗ್ಗೆ ಅಂತ ಹೇಳಿ ಸರಳ ಅವರು. ನಾವು ಅಂಗಡಿಗೆ ಹೋಗಿದ್ವಿ ಅಂದಾಗ, ನೀನು ಯಾಕೆ ಹೋಗಿದ್ದೆ ಅಂಗಡಿಗೆ ಅಂದಾಗ, ಅಪ್ಪ ಕಾಣಿಸ್ತಿರ್ಲಿಲ್ಲ, ಹುಡ್ಕೊಂಡು ಹೋಗಿದ್ದೆ ಅಂದಾಗ, ಏನು ನಿಮ್ಮಪ್ಪ ಎಲ್ಲೋ ಕಿಡ್ನಾಪ್ ಆಗಿಬಿಟ್ಟಿದ್ರ, ನೀನು ಹುಡ್ಕೊಂಡು ಹೋಗೋದಕ್ಕೆ ಸುಳ್ಳು ಹೇಳ್ತಿದ್ರಾ ನೀವು ಅಂತ ಸರಳ ತರಾಟೆ ತಗೋಬೇಕಾದ್ರೆ ಕಾವೇರಿ ಬಂದು, ನನಗೂ ಅದಕ್ಕೆ ಯಾಕೋ ಅಣ್ಣ ಸುಳ್ಳು ಹೇಳ್ತಿದ್ದಾನೆ ಅಂತ ಅನ್ನಿಸ್ತದೆ, ಇವರೆಲ್ಲ ಸೇರ್ಕೊಂಡು ಏನೋ ಮಾಡ್ತಿದ್ದಾರೆ, ಒಂದಿನ ಆಲಾದ್ರೂ ಕಳ್ಳ ಸಿಕ್ಕಾಕೊಳ್ಳೇಬೇಕಲ್ವಾ, ಸಿಕ್ಕಾಕೋತಾರೆ ಬಿಡಿ ಅಂತ ಕಾವೇರಿ ಹೇಳ್ತಾರೆ. ನಂತರ ರಾಣಿ ಎಲ್ಲರೂ ಕೂಡ ಒಳಗಡೆ ಹೋಗ್ತಿದ್ದಾಗೆ ಬಾಲ ಬಂದು, ಇನ್ನು ಮುಂದೆ ನಾನು ನೀನು ಕಾವೇರಮ್ಮ ಇಬ್ರು ಕೂಡ ಅಕ್ಕಪಕ್ಕದ ಮನೆಯವರು, ಅದೇ ಎದುರುಗಡೆ ಮನೆ ಗಂಡ ಪಕ್ಕದ ಮನೆ ಹೆಂಡತಿ ಅಂತಾರಲ್ಲ, ಫಿಲಿಮ್ಗೆ ಹೋಗೋಣ ಬರ್ತೀರಾ ಅಂತ ಹೇಳಿ ಬಾಲ ಹೆಂಡತಿಯನ್ನ ರೇಗಿಸ್ತಿದ್ದಾರೆ. ನಂತರ ಇಲ್ಲಿ ರಾಣಿ ಸ್ಕೂಲ್ಗೆ ರೆಡಿ ಆಗಿದ್ದಾಳೆ, ಕಾವೇರಿನೇ ರೆಡಿ ಮಾಡಿಸ್ತಿದ್ದಾರೆ. ಅಮ್ಮನನ್ನು ನೋಡಿ ಕಾವೇರಿ ಖುಷಿಯಾಗಿರೋದನ್ನು ನೋಡಿ ಇಲ್ಲಿ ರಾಣಿಗೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತದೆ. ನಂತರ ಇಲ್ಲಿ ಬಾಲ ಆಟೋ ಡ್ರೈವರ್ ಆಗಿದ್ದ ತನ್ನ ಮಕ್ಕಳನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ. ರಾಣಿ ಜೊತೆ ಸತ್ಯನ ಮಕ್ಕಳನ್ನ ಕೂಡ ಕೂಡಿಸ್ಕೋತಾರೆ. ಇವತ್ತು ಅಮ್ಮ ಕೂಡ ಸ್ಕೂಲಿಗೆ ಬರ್ತಿದ್ದಾಳೆ ಅಂತ ಹೇಳಿ ರಾಣಿ ಹೇಳ್ತಿದ್ದಾಗೆ ಬಾಲ ಖುಷಿ ಆಗ್ಬಿಡುತ್ತೆ. ಆದರೆ ನಿಮ್ಮಮ್ಮ ಕುತ್ಕೊಳ್ಳೋಕೆ ಜಾಗನೇ ಇಲ್ವಲ್ಲ ಅಂದಾಗ, ಅಮ್ಮ ಕುತ್ಕೊಳ್ಳೋಕೆ ಜಾಗ ಇಲ್ವಾ ಅಪ್ಪ ಅಂದಾಗ, ಏನೇ ಇದ್ರೂ ನನ್ನ ಪಕ್ಕ ಇದೆ ಅಷ್ಟೇ, ಬಟ್ ನಿಮ್ಮಮ್ಮ ಕುತ್ಕೋಬೇಕಲ್ಲ ಅಂದಾಗ ಕುತ್ಕೋತಾಳೆ, ಅದರಲ್ಲಿ ಏನಿಲ್ಲ ಅಂದಾಗ, ನಾನು ಕುತ್ಕೋಬೇಕಾ ಅಲ್ಲಿ ಅಂತ ಕಾವೇರಿ ಕೇಳಿದ್ದಕ್ಕೆ, ಕುತ್ಕೊಳ್ಳೇಬೇಕಲ್ವಮ್ಮ, ನೀನೇ ತಾನೇ ಹಿಡಿದು ಎಲ್ಲದಕ್ಕೂ ಕೂಡ ಅಡ್ಜಸ್ಟ್ ಆಗಿ ಹೋಗಬೇಕು ಅಂತ ಹೇಳ್ತಿದ್ದಾಗ ಕಾವೇರಿ ಕುತ್ಕೋತಾರ. ನಂತರ ಇಲ್ಲಿ ಮಕ್ಕಳನ್ನ ಡ್ರಾಪ್ ಮಾಡಿ ಮತ್ತೆ ವಾಪಸ್ ಹೋಗಬೇಕಾಗಿದೆ ಬಾಲ ಮತ್ತು ಕಾವೇರಿ. ಆಗ ಇಲ್ಲಿ ಬಾಲ ಹಾಗೆ ದಾರಿಯಲ್ಲಿ ಕುಸಿದು ಬಿದ್ದೋಗ್ತಾರೆ. ತಕ್ಷಣ ಓಡಿ ಬಂದಂಥ ಕಾವೇರಿ ಬಾಲ ಅಂತ ಹೇಳಿ ಚೀರಾಡ್ತಿದ್ದಾರೆ. ಹಾಗಿದ್ರೆ ನಿಜಕ್ಕೂ ಬಾಲಾಗೇನಾದರೂ ಆಯ್ತಾ, ವರದ ಏನಾದರೂ ಮಾಡಿದ್ರೆ ಅಂದ್ಕೊಂಡ್ರೆ ಖಂಡಿತ ಅಲ್ಲ, ಬಾಲ ಬೇಕು ಅಂತಾನೆ ಆ ರೀತಿ ಮಾಡಿದ್ದಾರೆ. ಕಾವೇರಿ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ ಇನ್ನು ಅಂತ ಹೇಳಿ ಅವ್ರಿಗೆ ಅರ್ಥ ಮಾಡಿಸೋದಕ್ಕೆ. ನಿಜವಾಗ್ಲೂ ಕಾವೇರಿ ಮನಸ್ಸಲ್ಲಿ ಬಾಲ ಮೇಲಿನ ಪ್ರೀತಿ ಹಾಗೆ ಇದೆ, ಅದಕ್ಕೋಸ್ಕರನೇ ಬಾಲ ಬಿದ್ದ ತಕ್ಷಣ ಎಷ್ಟು ಮಟ್ಟಿಗೆ ಒದ್ದಾಡ್ತಾರೆ ಅಂದರೆ ನಿಜಕ್ಕೂ ಕೂಡ ಹೇಳಲಿಕ್ಕೆ ಆಗೋದಿಲ್ಲ, ಅಷ್ಟು ಮಟ್ಟಿಗೆ ಒದ್ದಾಡ್ತಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.